ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮೀನು ಸಾರು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. 1 kg ಮೀನು ತೊಗೊಂಡಿದ್ದೀನಿ. ಪಾಂಪ್ಲೆಟ್ ಮೀನು ಅಂತಾರೆ ಇದಕ್ಕೆ. ಏನೇನು ಮಸಾಲೆ ಐಟಮ್ ಬೇಕು ಅಂತ ಎಲ್ಲ ತೋರಿಸ್ತೀನಿ. ಈ ಥರ ಮಾಡ್ಕೊಳ್ಳಿ. ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊಬ್ಬರಿ, ಮೆಣಸಿನ್ಕಾಯಿ, 5 ಟೊಮೆಟೆ ಹಣ್ಣು, ಕೊತ್ತಂಬರಿ ಸ್ವಲ್ಪ, 1-2 ಈರುಳ್ಳಿ, ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇಷ್ಟು ತೊಗೊಳ್ಳಿ. ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು. 1-2 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪೌಡ್ರು, ಉಪ್ಪು ಎಷ್ಟು ಬೇಕು ರುಚಿಗೆ ಅಷ್ಟು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಗಲೇ ತೋರಿಸಿದ್ನಲ್ಲ ಅಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಳಿ. ಈ ಥರ ನುಣ್ಣಗೆ ರುಬ್ಕೊಳ್ಳಿ, ಆವಾಗಲೇ ಟೇಸ್ಟ್ ಬರೋದು ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಗಟ್ಟಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಮೀನು ಸಾಂಬಾರು, ಆವಾಗಲೇ ಟೇಸ್ಟ್ ಬರೋದು. ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಒಂದು 6-7 ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ಹಾಕಿ ಈ ಥರ ಆಗಬೇಕು ನೋಡಿ ಸಾಸಿವೆ. 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ, ಉದ್ದ ಹೆಚ್ಚಿ. ಇದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ರುಬ್ಬಿಟ್ಟಿರೋ ಈ ಮಸಾಲೆನ ಈ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿರಬೇಕು. ತೋರಿಸಿದ್ನಲ್ಲ ಫಸ್ಟಿಗೆಲ್ಲ ಮಸಾಲೆ ಏನೇನು ತೋರಿಸಿದ್ನಲ್ಲ ಅವೆಲ್ಲ ರುಬ್ಕೊಂಡು ಹಾಕ್ಕೋಬೇಕು. ಖಾರದ ಪುಡಿ, ಧನಿಯಾ ಪೌಡ್ರ್, ಉಪ್ಪು ಕೂಡ ಇದರಲ್ಲೇ ರುಬ್ಬಿ ಹಾಕಿದ್ದೀನಿ ನಾನು. ಫಸ್ಟಿಗೆ ತೋರಿಸಿದ್ನಲ್ಲ ಎಲ್ಲ ಕೂಡ ರುಬ್ಬಿ ಹಾಕಿದ್ದೀನಿ. ಗಟ್ಟಿ ಮಾಡ್ಕೊಳ್ಳಿ. ಸಾಂಬಾರು ಗಟ್ಟಿ ಮಾಡಿಕೊಂಡ್ರೇ ಟೇಸ್ಟ್ ಇರುತ್ತೆ. ಮೀನು ಸಾಂಬಾರು ಯಾವತ್ತೂ ಗಟ್ಟಿ ಇದ್ರೇ ಟೇಸ್ಟು. ಈಗ ಮಿಕ್ಸಿ ಜಾರ್ನ ಫಸ್ಟಿಗೆ ರುಬ್ಬಿಟ್ಟಿದ್ವಲ್ಲ ಅದರಲ್ಲಿ ತೊಳೆದು ನೀರು ಹಾಕ್ಕೊಳ್ಳಿ. ಆಮೇಲೆ ಮುಚ್ಚಿಬಿಡಿ. ಒಂದು ಮ್ಯಾಕ್ಸಿಮಮ್ ಮೀಡಿಯಮ್ ಫ್ಲೇಮಲ್ಲಿ ಒಂದು 20 ಮಿನಿಟ್ಸ್ ಆಗಲಿ, ಬೇಯಲಿ ಚೆನ್ನಾಗಿ, ಕುದಿಬೇಕು ಸಾಂಬಾರು ಚೆನ್ನಾಗಿ. ಅಷ್ಟರಲ್ಲಿ ಈ 1 kg ಫಿಶಲ್ಲಿ ಅರಿಶಿನ, ಉಪ್ಪು ಹಾಕ್ಕೊಂಡು ಸಾಂಬಾರು ಕುದಿಯೋ ತನಕ ನೆನೆಸ್ಕೊಳ್ಳೋಣ. ಈಗ ಆಗಿದೆ ನೋಡಿ, ಕುದೀತಾ ಇದೆ. ಎಷ್ಟಾಗಿದೆ ನೋಡಿ ಸಾಂಬಾರು. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈ ಥರ ಇರಬೇಕು, ಆವಾಗ ಸಾಂಬಾರು ಟೇಸ್ಟ್ ಆಗಿರುತ್ತೆ. ಈಗ ಆ ಮೀನನ್ನ 1 kgನ ಹಾಕ್ಕೊಳ್ಳೋಣ. ನಾವು ಏನು ತೊಳೆಯೋದು ಬೇಡ, ಫಸ್ಟಿಗೆ ತೊಳ್ಕೊಂಡಿರ್ತೀವಲ್ವ. ಅರಿಶಿನ ಉಪ್ಪು ಹಾಕ್ಕೊಂಡು ನೆನೆಸಿಟ್ಕೋಬೇಕು. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೆನೆಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೊಂದು 7 to 8 ಮಿನಿಟ್, ಒಂದು 7 ನಿಮಿಷ ಬೇಯಬೇಕು. ಚೆನ್ನಾಗಿ ಬೇಯಬೇಕು. ಜಾಸ್ತಿ ಏನು ಬೇಯಿಸೋಕ್ಕೆ ಹೋಗಬೇಡಿ, ಮೀನು ಬೇಗ ಬೇಯುತ್ತೆ. 7 ನಿಮಿಷ ಬೇಯಿಸ್ಕೊಳ್ಳಿ. ಸ್ವಲ್ಪ ಅಜ್ವಾನ ತಗೊಳ್ಳಿ. 1 ಸ್ಪೂನ್ ಅಜ್ವಾನ ಕ್ಲೀನಾಗಿ ಕೈಯಲ್ಲಿ ಇದು ಮಾಡಿ ಅಜ್ವಾನನ ಹಾಕಿ. ಇವಾಗ ಮೀನು ಹಾಕಿದ್ವಲ್ಲ ಆವಾಗ ಅಜ್ವಾನ ಹಾಕಿ. ಇದು ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಸಾಂಬಾರ್ಗೂ ತುಂಬ ಟೇಸ್ಟ್ ರುಚಿ ಕೊಡುತ್ತೆ. ಸ್ವಲ್ಪ ಹೊತ್ತು ಮುಚ್ಚೋಣ. ಒಂದು 8 ನಿಮಿಷ 7 ನಿಮಿಷ ಮುಚ್ಚಿಬಿಡೋಣ. ನೋಡಿ ಇವಾಗ ಆಗಿದೆ. ಮೀನು ಇವಾಗ ಬೆಂದಿದೆ, ಚೆನ್ನಾಗಾಗಿದೆ. ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ಬಂದಿರೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ಥರ ಆಗಿದೆ, ಬೆಂದಿದೆ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಮನೇಲಿ ಒಂದು ಸಲ ಮಾಡಿ ತಿನ್ನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ರೊಟ್ಟಿ ಜೊತೆ ತಿನ್ನಿ. ಆ್ಯಕ್ಚುಲಿ ರೊಟ್ಟಿ ಜೊತೆ ತುಂಬ ಅಂದರೆ ಜೋಳದ ರೊಟ್ಟಿ ಜೊತೆ ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಗಟ್ಟಿ ಸಾಂಬಾರು ಜೋಳದ ರೊಟ್ಟಿ ಜೊತೆ ಟೇಸ್ಟು. ಥ್ಯಾಂಕ್ ಯು ಸೋ ಮಚ್.